ಸರ್ ಆಕ್ಚುಲಿ ಈಗ ಅಮ್ಮನ ಹೆಜ್ಜೆಗೆ ಹಸಿರು ಹೆಜ್ಜೆ ಅಂತ ಶುರು ಮಾಡಿದಿರಲ್ಲ, ಅದು ಕುಮಾರ ಪಾರ್ಕಿಗೆ ಮಾತ್ರ ಸೀಮಿತ ಆಗಿರುತ್ತಾ ಅಥವಾ ಹೇಗೆ ಸರ್? ಯಾಕಂದ್ರೆ ಆ ಪದ ಕೇಳಿದಾಗ ನಮ್ಗೆ ಅಮ್ಮ ನಡೆದಿದ್ದ ದಾರಿಲೆಲ್ಲ ಹಸಿರಾಗಿರ್ಬೇಕು ಅನ್ನೋದು ನಮಗೆ ಫೀಲ್ ಆಗುತ್ತೆ. ಸದ್ಯಕ್ಕೆ ಕಲಾವಿದನಾಗಿ ಇಷ್ಟು ಮಾಡಬಲ್ಲೆಮ್ಮ, ರಾಜಕೀಯಕ್ಕೆ ಎಂಟರ್ ಆದಾಗ ಬೇರೆ ಎಲ್ಲ ಮಾಡೋಣ. ಎಲ್ಲ ಕಡೆ ಇವಾಗ ಇಷ್ಟೇ ಇರೋದು ನನ್ನ ಹತ್ರ. ಬಟ್ ಎಲ್ಲಿವರೆಗೆ ಕೈ ಹಾಕಕ್ಕಾಗುತ್ತೋ ನಾನು ಹಾಕಿದ್ದೀನಿ, ಮಾಡ್ತಾ ಇರ್ತೀನಿ. ಅಂಡ್ ಹಾಗಂತ ಇಲ್ಲೇ ಸೀಮಿತ ಅಂತ ಹೇಳ್ತಿಲ್ಲ. ದೇ ಅಪ್ರೋಚ್ ಮೀ, ಹೀಗಿದೆ ಒಂದು ಜಾಗ ನಮ್ಗಾಗುತ್ತೆ ಒಳ್ಳೇದಾಗುತ್ತೆ ಅನ್ಬಿಟ್ಟು ಅಂತ. ಸೊ ಹಾಗಿರೋದ್ರಿಂದ ಫಸ್ಟ್ ಸ್ಟೆಪ್ ಇಸ್ ದಟ್. ಅಂಡ್ ಆಸ್ ಐ ಟೋಲ್ಡ್ ಯು, ಇದು ಕಂಪ್ಲೀಟ್ಲಿ ನಾನೇ ಮಾಡ್ತಾ ಇರೋದ್ರಿಂದ ಐ ಡೋಂಟ್ ಹ್ಯಾವ್ ಎನಿ ಸಪೋರ್ಟ್ ಸಿಸ್ಟಮ್ ಕಮಿಂಗ್ ಫ್ರಮ್ ಔಟ್ಸೈಡ್. I would love to do as much as I can when it comes to my mother, and in her name any social activity, I will not hesitate to do anything. I will not. ಸರ್, ಈಗ ನೀವು ಅಮ್ಮನ ಹೆಜ್ಜೆ ಹಸಿರು ಹೆಜ್ಜೆ ಅಂತ ಹೇಳಿದ್ರಿ. ಈಗ ನನ್ನ ಕೈಲಿ ಕಲಾವಿದನಾಗಿ ಎಷ್ಟು ಮಾಡ್ಬೇಕು ಅಷ್ಟು ಸಾಧ್ಯ ಅಂತ ಹೇಳ್ತೀರಾ. ರಾಜಕೀಯಕ್ಕೆ ಬಂದ್ರೆ ಮುಂದೆ ನೋಡೋಣ ಅಂತಿದ್ದೀರಾ. ರಾಜಕೀಯಕ್ಕೆ ಏನಾದ್ರು ಬರೋ ಪ್ಲಾನ್ ಇದೆಯಾ? ಗೊತ್ತಿಲ್ಲ. ಆ ರೀತಿ ಯೋಚನೆ ಏನಾದ್ರು ಇದೆಯಾ? ಯೋಚನೆ ಇಲ್ಲ, ಅವಾಗ ಯೋಚನೆ ಬರಂಗ್ ಮಾಡ್ತಾ ಇರ್ತಾರೆ ಕೆಲವರು. ಯಾರೋ ಬಿಡಿ. ಇಲ್ಲ, ಸಿದ್ದರಾಮಯ್ಯ ಅವ್ರ ಪಾಪ, ಅವ್ರಿಗೆ ಆಲ್ರೆಡಿ ಅವ್ರದೇ ತಲೆನೋವುಗಳು ತುಂಬಾ ಇದೆ, ನನ್ನನ್ನು ಸೇರ್ಸ್ಕೊಂಡು ಯಾಕೆ ಅವ್ರಿಗೆ. ನೋ ವಿ ಹ್ಯಾಡ್ ಅ ವೆರಿ ಬ್ಯೂಟಿಫುಲ್ ಚಾಟ್. ಸಿದ್ದರಾಮಯ್ಯ ಅವ್ರಿಗೆ ನಾನು ಫಸ್ಟೇ ಹೇಳಿದ್ದೀನಿ, ನನಗೆ ಅವ್ರ ಮೇಲೆ ಬಹಳ ಅಪಾರವಾದ ಗೌರವ ಇದೆ. ಕಾರಣ ಏನಂತಂದ್ರೆ, ಬೇರೆ ಯಾವ ಕೆಲ್ಸಕ್ಕೂ ನಾನು ಅವ್ರ ಹತ್ರ ಹೋಗಿಲ್ಲಮ್ಮ. ಹೋಗಿರೋದು ಏನಕ್ಕಂದ್ರೆ, ನಮ್ದು ಯಾವ್ದೋ ಒಂದು ಚಿಕ್ಕ ಕಾರ್ಯಕ್ರಮ ಇರಲಿ, ಯಾವ್ದೋ ಕ್ರಿಕೆಟ್ ಇರಲಿ, ನೀವು ನೋಡಿರ್ತೀರಿ ನಾನು KCC ಮಾಡಿದಾಗ, ಮೊದಲನೇ ಸಾರಿ ಮಾಡಿದಾಗ ಅಲ್ಲಿವರೆಗೆ ಬಂದು ಫ್ಲಾಗ್ ಹಾಯಿಸ್ಟ್ ಮಾಡಿಕೊಟ್ಟು, ಅಂಡ್ ಯಾವಾಗ್ಲೂ ಅವ್ರ ಮನೆ ಹತ್ರ ಅವ್ರ ಗೃಹಕ್ಕೆ ಹೋದಾಗ ಒಂದು ಕರೆದು ಗೌರವ ಕೊಟ್ಟು ಕಾಫಿ ಕೊಟ್ಟು ಮಾತಾಡಿಸ್ತಾರೆ ಅಂದಾಗ ಆ ವ್ಯಕ್ತಿ ಮೇಲೆ ನನಗೆ ತುಂಬಾ ಗೌರವ ಇದೆ. ನನಗೆ ಪರ್ಸನಲ್ ಆಗಿ ಏನೋ ಕೆಲಸ ಮಾಡ್ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕಂತಲ್ಲ, ಅವ್ರು ಸಿಕ್ಕಿದಾಗ ತುಂಬಾ ಪ್ರೀತಿಯಿಂದ ಮಾತಾಡ್ತಾರೆ. ಅದನ್ನ ಮಾತಾಡ್ತಾ ಇದ್ವಿ ಅಷ್ಟೇ, ನಾವು ಬೇರೆ ಏನಿಲ್ಲ.